ಸೊ ಫ್ರೆಂಡ್ಸ್, ಮುಖ್ಯವಾದ ವಿಷಯ ಏನಂದರೆ, ಮೊನ್ನೆಯಷ್ಟೇ ಆಸ್ಕರ್ ಅವಾರ್ಡ್ ಘೋಷಣೆಯಾಗಿದೆ. ಅಂದರೆ ನಮ್ಮ ಭಾರತಕ್ಕೆ ಯಾವುದೇ ಆಸ್ಕರ್ ಅವಾರ್ಡ್ ಬಂದಿಲ್ಲ. ಆದರೆ ಆಸ್ಕರ್ ಅವಾರ್ಡಲ್ಲಿ ಒಂದು ವಿಶೇಷವಾದ ಘಟನೆ ನೆನಪಲ್ಲಿ ಇಟ್ಕೋಬೇಕು. ಯಾಕಂದರೆ ಭಾರತದ ಒಬ್ಬ ಪ್ರಖ್ಯಾತ ನಟಿಯನ್ನು ನೆನೆಸ್ಕೊಂಡಿದೆ ಆಸ್ಕರ್ ಸ್ಟೇಜ್. ಅವರೇ ನಮ್ಮ ದಕ್ಷಿಣ ಭಾರತದ ಚತುರ್ಭಾಷಾ ತಾರೆ ಡಾಕ್ಟರ್ ಬಿ ಸರೋಜಾದೇವಿ ಅಮ್ಮ ಅವರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ಸುಮಾರು 180ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿ ಸಂಯೋಜಿಸಿಕೊಂಡಿದ್ದಂಥ ಸರೋಜಾದೇವಿ ಅಮ್ಮ ಅವ್ರನ್ನ ಆಸ್ಕರ್ ಅವಾರ್ಡ್ ಫಂಕ್ಷನ್ನಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಸರೋಜಾದೇವಿ ಅಮ್ಮ ಅವರ ಆ್ಯಕ್ಟಿಂಗು ಅಂದರೆ ನಮಗೆ ಮುಂದೆ ನೆನಪಾಗೋದೇ ಭಾಗ್ಯವಂತರು ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಜೊತೆ ಮಾಡಿದಂತಹ ಪಾತ್ರಗಳು, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಎಂದಿಗೂ ಮರೆಯೋಕ್ಕಾಗಲ್ಲ. ಅಂಥ ಅದ್ಭುತ ಕಲಾವಿದೆಗೆ ಜಗತ್ತಿನ ಶ್ರೇಷ್ಠ ಒಂದು ಸ್ಥಾನವಾದ ಆಸ್ಕರ್ ಅವಾರ್ಡ್ ಫಂಕ್ಷನ್ನಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಹಾಗಾಗಿ ಸರೋಜಾದೇವಿ ಅಮ್ಮ ಅವರು ಇಲ್ಲ, ಇವಾಗ ನಮ್ಮ ಜೊತೆ ಇಲ್ಲ. ಆದರೂ ಕೂಡ ಅವರ ನೆನಪು, ಅವರ ಪಾತ್ರಗಳು ಸದಾ ಜೀವಂತವಾಗಿರುತ್ತೆ. ಅವರ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಎಂದಿಗೂ ಮರೆಯೋಕ್ಕಾಗಲ್ಲ. ತಮಿಳು, ತೆಲುಗು, ಹಿಂದಿ ಅಂದರೆ ಧರ್ಮೇಂದ್ರ, ANR, NTR ಎಲ್ಲರ ಜೊತೆ, ದಿಗ್ಗಜ ನಟರ ಜೊತೆ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಚನ್ನಪಟ್ಟಣದ ಹೆಣ್ಣು ಮಗಳು ದಕ್ಷಿಣ ಭಾರತದ ಅಭಿಜಾತ ಕಲಾವಿದೆಯಾಗಿ ಮೆರೆದಿದ್ದಾರೆ. ಸುಮಾರು 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಅವಾರ್ಡ್ ಕೂಡ ಘೋಷಣೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಆಸ್ಕರ್ ಫಂಕ್ಷನ್ನಲ್ಲಿ ಡಾಕ್ಟರ್ ಬಿ ಸರೋಜಾದೇವಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಇಂಥ ಮಹಾನ್ ಕಲಾವಿದೆಗೆ ನಾವು ಕೂಡ ಒಂದು ಕೃತಜ್ಞತೆಯನ್ನು ಹೇಳ್ತಾ, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.